ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಇವತ್ತಿನ ದಿನ ಶ್ರೇಷ್ಠವಾದ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ, ಬೆಳೆಸುವ, ಪಸರಿಸುವ, ದೇವರನ್ನು ಸಂತೋಷಪಡಿಸುವಂತಹ ಶ್ರೇಷ್ಠವಾದ ದಿನ ಜನಿವಾರ ಧಾರಣೆಯ ದಿನ. ಏನಿದು ಜನಿವಾರದ ಮಹತ್ವ ಅಂತಂದರೆ, ತಿಳಿದ ಮಟ್ಟಿಗೆ ಒಂದೆರಡು ವಿಷಯದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನಮ್ಮ ಹಿರಿಯರು ತಮ್ಮ ಕಷ್ಟದ ಪರಿಸ್ಥಿತಿಯೊಳಗೆ ವಿಶೇಷವಾಗಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಬಂದಿದ್ದಾರೆ. ಎಲ್ಲಿಂದ? 10,000 ವರ್ಷಗಳಿಂದ ಉಳಿದು ಬಂದ ಬ್ರಾಹ್ಮಣ್ಯ. ಇವತ್ತಿನ ದಿನದವರು ನಾವಲ್ಲ. 20, 30, 40 ವರ್ಷದಿಂದ ಬ್ರಾಹ್ಮಣರಾದವರಲ್ಲ. ಲಕ್ಷ ವರ್ಷಗಳಿಂದ ಪುರಾತನವಾದ ಜನ್ಮದಲ್ಲಿ ತಾಳಿ ಬಂದವರು ನಾವು ಬ್ರಾಹ್ಮಣ. ಈ ಬ್ರಾಹ್ಮಣ್ಯವನ್ನು ಇನ್ನೂ 1,00,000 ವರ್ಷದವರೆಗೆ ವರಿಸುವಂತಹ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಆ ದಿನವೇ ಶ್ರೇಷ್ಠವಾದ ಈ ದಿನ. ಅಂದರೆ ಲಕ್ಷಾವಧಿ ವರ್ಷಗಳಿಂದ ಬಂದ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಇನ್ನೂ 1,00,000 ವರ್ಷದವರೆಗೆ ಬ್ರಾಹ್ಮಣ್ಯ ಸಾಗುವಂತೆ ಮಾಡುವ ದೊಡ್ಡ ಹೊಣೆಗಾರಿಕೆಯ ಜವಾಬ್ದಾರಿಯನ್ನು ತಂದುಕೊಡುವ ಶ್ರೇಷ್ಠವಾದ ದಿನ ಜನಿವಾರ ಧಾರಣವನ್ನು ಮಾಡುವಂಥ ದಿನ. ಏನಿದರ ಮಹತ್ವ? ಜನಿವಾರ ಧಾರಣೆಯಿಂದ ಏನು ಲಾಭವಿದೆ ಅಂತ ಕೇಳಿದಾಗ ಬಹಳ ಸುಂದರವಾಗಿ ತಿಳಿಸ್ತಾರೆ. ಈ ಜನಿವಾರವೇನಿದೆ ಕೇವಲ 3 ಎಳೆಯ ಜನಿವಾರವಲ್ಲ, ಅಥವಾ 9 ಎಳೆಯ ಜನಿವಾರವಲ್ಲ, ದಾರದ್ವಲ್ಲ. ಇಲ್ಲಿ ವಿಷ್ಣುವನ್ನು, ಬ್ರಹ್ಮದೇವರನ್ನು, ಶಿವನನ್ನು, 3 ದೇವತೆಗಳನ್ನು ವಿಶೇಷವಾಗಿ ಸನ್ನಿಧಾನವನ್ನು ತಂದಿರ್ತೇವೆ, ಆವಾಹನವನ್ನು ಮಾಡಿರ್ತೇವೆ. ನಾವು ಜನಿವಾರವನ್ನು ಧಾರಣ ಮಾಡಿದ್ದೇವೆ, ಇದರರ್ಥ ವಿಷ್ಣುವನ್ನೇ ಧಾರಣ ಮಾಡಿದ್ದೇವೆ, ಬ್ರಹ್ಮನನ್ನೇ ಧಾರಣ ಮಾಡಿದ್ದೇವೆ, ಶಿವನನ್ನೇ ಧಾರಣ ಮಾಡಿದ್ದೇವೆ ಎಂದರ್ಥ. ಈ 3 ಜನರನ್ನು ಧಾರಣ ಮಾಡೋದ್ರಿಂದ ಏನು ಲಾಭವಿದೆ ಅಂತಂದ್ರೆ ವಿಚಾರವನ್ನು ಮಾಡಿದಾಗ, ಬ್ರಾಹ್ಮಣ್ಯಕ್ಕೆ ಬೇಕಾಗಿರುವಂತಹದ್ದು 3 ಗುಣಗಳು. ಒಂದು, ನಾನು ಈಗ ಹೇಳಿದ ಹಾಗೆ ಲಕ್ಷ ವರ್ಷಗಳಿಂದ ಉಳಿದು ಬಂದಂತಹ ಬ್ರಾಹ್ಮಣ್ಯ ಇನ್ನು ಲಕ್ಷವರೆಗೆ ಸಾಗುವಂತಹದ್ದು ಇದು ಬ್ರಾಹ್ಮಣ್ಯ. ಹಾಗಾಗಿ ಈ ಸೃಷ್ಟಿಯ ಕ್ರಮವನ್ನು ಅವನ ಮಗ, ಅವರ ಮಗ, ಅವರ ಮಗ, ಅವರ ಮಗ, ಅವರ ಮಗ, ನಾನು, ನನ್ನ ಮಗ, ನನ್ನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಈ ರೀತಿಯಾದ ಕ್ರಮವನ್ನು ಏನು ಸೃಷ್ಟಿ ಮಾಡುವವನಿದ್ದಾರೆ, ಆ ಯಾರು ಸೃಷ್ಟಿಕರ್ತರಾದವನು? ಬ್ರಹ್ಮದೇವರು. ಆ ಬ್ರಹ್ಮದೇವರನ್ನು ಧಾರಣವನ್ನು ಮಾಡಿದ್ದೇನೆ. ಇದರಿಂದ ನಮಗೇನು ಎಚ್ಚರಿಕೆಯನ್ನು ಕೊಡ್ತಾರೆ ಅಂತಂದರೆ, ಲಕ್ಷ ವರ್ಷಗಳಿಂದ ಪರಂಪರಾಗತವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಬ್ರಾಹ್ಮಣ್ಯ ನಿನ್ನಲ್ಲಿ ಇದೆ. ಇದನ್ನು ಇನ್ನೂ 1,00,000 ವರ್ಷದವರೆಗೆ ಒಯ್ಯಬೇಕಾದ ಹೊಣೆಗಾರಿಕೆ ನಿಂದು. ಆ ಬ್ರಹ್ಮದೇವರು ನಮಗೆ ಸೃಷ್ಟಿಯನ್ನು ಮಾಡಿಕೊಡುವರು. ಇದರ ಮೇಲೆ ಎರಡನೇದು ಏನು ಅಂತಂದ್ರೆ ಶಿವ ಅಂದ್ರೆ ಮಂಗಳ ಸ್ವರೂಪಿ. ಮಂಗಳ ಸ್ವರೂಪಿ ಅಂತಂದ್ರೆ ಮಂಗಳಮಯವಾಗಿರ್ತಕ್ಕಂಥ ಗುಣಗಳು. ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಿಪ್ರಾದ್ವಿಷಡ್ಗುಣಯುತಾದರವಿಂದ ನಾಭ ಎನ್ನುವಂಥ ಶ್ಲೋಕದೊಳಗೆ ಬ್ರಾಹ್ಮಣನಲ್ಲಿ ಇರಬೇಕಾದ ಗುಣಗಳು ಯಾವುದು ಅಂತ ಕೇಳಿದಾಗ 12 ಗುಣಗಳು ಬ್ರಾಹ್ಮಣನಲ್ಲಿ ಇರಬೇಕಾದಂಥ ಗುಣಗಳು ಎಂಬುದಾಗಿ ಹೇಳ್ತಾರೆ. ಆ ಎಲ್ಲ ಗುಣಗಳನ್ನು ತಂದು ಕೊಡುವವರು ಗುಣವಂತರಾದಂತಹ ರುದ್ರದೇವರು. ಆ ರುದ್ರದೇವರನ್ನು ಧಾರಣವನ್ನು ಮಾಡುವುದರಿಂದಾಗಿ ಸತ್ಯ, ಜ್ಞಾನ, ದಯಾ, ಕ್ಷಮ ಮೊದಲಾದ ತಿತಿಕ್ಷ ಮೊದಲಾದ 12 ಗುಣ ಸಂಪನ್ನತೆ ಬರುತ್ತೆ. ಅದರಿಂದ ನಾನು ಬ್ರಾಹ್ಮಣನಾಗಿ ಉಳಿತೇನೆ. ಎರಡನೇದು. ಮೂರನೇದವರು ಯಾರು? ವಿಷ್ಣು.
ಆ ವಿಷ್ಣುವಿನ ಕೆಲಸವೇನು ಅಂತಂದರೆ ಅನಂತ ವೇದಗಳಲ್ಲಿ ಬರುವ ಪೂರ್ವೋತ್ತರ ಅಕ್ಷರಗಳಿಗೆ ನಿಯಾಮಕನಾದವನು ವಿಷ್ಣು ಭಗವದ್ ರೂಪ. ಅಂದರೆ ಇದರ ಅರ್ಥವೇನು ಅಂತಂದರೆ ವೇದೋಕ್ತವಾದ ಭಾರತೋಕ್ತವಾದ ಸರ್ವಮೂಲೋಕ್ತವಾಗಿರ್ತಕ್ಕಂಥ ಏನೆಲ್ಲ ವಿಶಿಷ್ಟವಾದ ತತ್ವಜ್ಞಾನವಿದೆ ಆ ತತ್ವಜ್ಞಾನವನ್ನು ಕೊಡುವವನು ವಿಷ್ಣು. ಹಾಗಾಗಿ ಬ್ರಾಹ್ಮಣನಲ್ಲಿ ಇರಬೇಕಾದ ತತ್ವಜ್ಞಾನವನ್ನು ಕೊಡುವವನು ವಿಷ್ಣು. ಆದ್ದರಿಂದಾಗಿ ಬ್ರಾಹ್ಮಣ, ಆ ವಿಷ್ಣುವನ್ನು ಧಾರಣ ಮಾಡಿದ್ದೇನೆ. ಬ್ರಾಹ್ಮಣನಲ್ಲಿ ಇರಬೇಕಾದಂತಹದ್ದು ಮೊದಲಿನಿಂದೂ ಬಂದ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯಲ್ಲದೇನೆ ಮುಂದೆ ನೂರಾರು ತಲೆಮಾರುವವರಿಗೆ ಬ್ರಾಹ್ಮಣ್ಯವನ್ನು ಬೆಳೆಸುವ ಹೊಣೆಗಾರಿಕೆ, ಅದನ್ನು ಕೊಡುವವರು ಬ್ರಹ್ಮದೇವರು. ಇದರ ಜೊತೆಗೆ ತತ್ವಜ್ಞಾನ, ಗುಣಗಳು, ಶ್ರೀಮಂತಿಕೆ, ಕೀರ್ತಿ, ಯಶಸ್ಸು, ಸಿದ್ಧಿ ಮೊದಲಾದ ನೂರಾರು ಸೃಷ್ಟಿಯನ್ನು ಮಾಡಿಕೊಟ್ಟು ಇಡೀ ಕುಟುಂಬಕ್ಕೆ ವಂಶಕ್ಕೆ ಅನುಗ್ರಹವನ್ನು ಮಾಡುವವರು ಬ್ರಹ್ಮದೇವರು. ಆ ಬ್ರಹ್ಮದೇವರನ್ನು ಈ ಜನಿವಾರದಲ್ಲಿ ಧಾರಣವನ್ನು ಮಾಡಿದ್ದೇನೆ. ಮೂರನೇದ್ದು, ತತ್ವಜ್ಞಾನವನ್ನು ಕೊಡುವ ಮುಖಾಂತರ ಮಹಾಭಕ್ತಿಯನ್ನು ಕೊಟ್ಟು ಅಪರೋಕ್ಷ ಜ್ಞಾನ ಕೊಡುವ ಮುಖಾಂತರ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ವಿಷ್ಣುವನ್ನು ಧಾರಣವನ್ನು ಮಾಡಿದ್ದೇನೆ. ಇದು ಜನಿವಾರ ಧಾರಣೆಯ ಮಹತ್ವ. ಜನಿವಾರ ಅಂತಂದರೆ ಇದು ಮೂರೆಳೆಯ ದಾರವಲ್ಲ. ಇಲ್ಲಿ ಬ್ರಹ್ಮ ವಿಷ್ಣುವರನ್ನೇ ಆವಾಹನವನ್ನು ಮಾಡಿ ಅವರನ್ನೇ ನಾವು ಧಾರಣವನ್ನು ಮಾಡಿದ್ದೇವೆ ಅಂತ. ಇದು ಒಂದು. ಆದ್ದರಿಂದಾಗಿ ಈ ಬ್ರಾಹ್ಮಣ್ಯ ಗುಣವಂತಿಕೆಯಿಂದ ಬಂದ ಬ್ರಾಹ್ಮಣ್ಯ, ತತ್ವಜ್ಞಾನದಿಂದ ಬಂದ ಬ್ರಾಹ್ಮಣ್ಯ, ತಲತಲಾಂತರಗಳಿಗೆ ಬೆಳೆಸುವಂತಹ ಒಂದು ಶ್ರೇಷ್ಠವಾದ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ, ಪಸರಿಸುವ, ಬೆಳೆಸುವ, ಗಟ್ಟಿ ಮಾಡುವ, ಜಗತ್ತಲ್ಲಿ ಹರಡಿಸುವಂತಹ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಇವತ್ತು ಜನಿವಾರದ ದಿನ. ಆದರೆ ಶೋಚನೀಯವಾದ ದುಃಖದ ಸಂಗತಿ ಅಂತಂದರೆ ಜನಿವಾರವನ್ನು ಧಾರಣವನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ಇವತ್ತು ಅನೇಕ ಕಡೆಗೆ ಬಂದಿದ್ದಾರೆ. ಅಲ್ಲಿ ಎಲ್ಲ 70-80% 80 ವರ್ಷದ ಮುದಿಯರೇ, ವೃದ್ಧರೇ ಬಂದಿದ್ದಾರೆ. ಒಂದು 10% 15% ಮಧ್ಯವಯಸ್ಕರಿದ್ದಾರೆ, 1-2% ಯುವಕರಿದ್ದಾರೆ, 1% ಸಣ್ಣ ಹುಡುಗರಿದ್ದಾರೆ. ಇದನ್ನು ಗಮನಿಸಿದಾಗ ನಾವು ಬ್ರಾಹ್ಮಣ್ಯವನ್ನು ಎಷ್ಟು ಉಳಿಸ್ತಾ ಇದ್ದೇವೆ, ಎಷ್ಟು ಬೆಳೆಸ್ತಾ ಇದ್ದೇವೆ, ಎಷ್ಟು ಪಸರಿಸ್ತಾ ಇದ್ದೇವೆ, ಎಷ್ಟು ಎತ್ತರಕ್ಕೆ ಒಯ್ತಾ ಇದ್ದೇವೆ, ಈ ಹೊಣೆಗಾರಿಕೆಯನ್ನು ನಾವು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಎಂದು ವಿಚಾರವನ್ನು ಮಾಡಲೇಬೇಕಾಗಿರ್ತಕ್ಕಂಥ ದಿನ ಇವತ್ತು. ಬಹಳ ದುಃಖವಾಗತ್ತೆ. ಸುಮ್ಮನೆ ಹೇಳ್ತೇನೆ, ಏನೋ ಒಂದು ಗೋರ್ಮೆಂಟಿನ ಸ್ಕೀಮ್, ಗೃಹಲಕ್ಷ್ಮಿ, ಅದನ್ನು ರಿನಿವಲ್ ಮಾಡಿಕೊಳ್ಳುವುದಕ್ಕಾಗಿ ನಾವು ಸಾಲು ಲೈನ್ ಹಚ್ತೇವೆ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವುದಕ್ಕಾಗಿ ತಿಂಗಳು ಓಡಾಡ್ತೇವೆ. ಗೃಹ ಜ್ಯೋತಿಯನ್ನು ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕಾಗಿ ಲೀವ್ ಹಾಕೊಂಡು ಊರಿಗೆ ಬಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾರೆ. ಯಾಕೆ? ರಿನಿವಲ್ಲಿನ ಮಹತ್ವ ಅಷ್ಟಿದೆ. ಹೀಗಿದ್ದಾಗ ಅನೂಚಾರ ಪರಂಪರೆಯಿಂದ ಬಂದಿರತಕ್ಕಂಥ ಈ ಬ್ರಾಹ್ಮಣ್ಯವನ್ನು ನಾವು ಬೆಳೆಸಿಕೊಳ್ಳುವ, ಮುಂದುವರಿಸುವ, ನಮ್ಮ ಮಕ್ಕಳಿಗೆ ಬೆಳೆಸುವಂತ ಜವಾಬ್ದಾರಿಗಳಿಗೆ ನಾವು ಯಾಕೆ ಇವತ್ತು ವಿಮುಖರಾಗ್ತಾ ಇದ್ದೇವೆ? ಇದು ಇವತ್ತು ನಾವು ವಿಚಾರವನ್ನು ಮಾಡಲೇಬೇಕಾಗಿದೆ. ಆದ್ದರಿಂದಾಗಿ ನಾನು ಈಗ ಈ 4 ಮಾತುಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನು ಇದರಿಂದ ಲಾಭವೇನಿದೆ ಅಂತಂದ್ರೆ, ಮಮ ಬ್ರಾಹ್ಮಣ್ಯ ಸಿದ್ಧ್ಯರ್ಥಂ. ಈಗ ಬ್ರಾಹ್ಮಣ್ಯ ಅಂದ್ರೆ ಏನು ತಿಳಿದಿದ್ದೇವೆ. ಆ ಬ್ರಾಹ್ಮಣ್ಯದ ಸಿದ್ಧಿಗಾಗಿ ಈ ಜನಿವಾರವನ್ನು ವಹಾಮಿ, ನಾನು ಧಾರಣವನ್ನು ಮಾಡ್ತೇನೆ. ಅತಂದ್ರಿತ, ಯಾವ ಆಲಸ್ಯವನ್ನು ನಾನು ಮಾಡುವುದಿಲ್ಲ. ಜನಿವಾರದ ವಿಷಯದೊಳಗೆ ನಾನು ಆಲಸ್ಯವನ್ನು ನಾನು ಮಾಡಲಾರೆ. ಅದಕ್ಕೆ ಏನೆಲ್ಲ ಕ್ರಮಗಳಿವೆ ಅದನ್ನೆಲ್ಲವನ್ನು ಮಾಡುವುದೇ, ತಪ್ಪಿಸುವ ಹಾಗಿಲ್ಲ. ದಯಮಾಡಿ ಯಾರು ಇವತ್ತು ತಪ್ಪಿಸಿದ್ದೀರೋ, ಕನಿಷ್ಠ ನಾಡದ್ದು ಆಗುವ ಯಜುರ್ವೇದದ ಉಪಕರ್ಮದ ಪ್ರಸಂಗದಲ್ಲಾದರೂ ನೀವು ಧಾರಣವನ್ನು ಮಾಡಲೇಬೇಕು. ಇದು ನನ್ನ ಅತ್ಯಂತ ಆಗ್ರಹವಿದೆ. ಇವತ್ತು ನಾವ್ಯಾರು ಬಂದಿದ್ದೇವೆ, ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕರೆದುಕೊಂಡು ಬರದೇ ಇರುವಂತಹ ಪ್ರಸಂಗ ನಮಗೆ ಎದುರಾಗಿದ್ದರೆ ಅವರನ್ನು ಅನಿವಾರ್ಯವಾಗಿ ಕೊಟ್ಟು ಕಳುಹಿಸೋಣ. ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸೋಣ, ನಮ್ಮ ಬ್ರಾಹ್ಮಣ್ಯವನ್ನು ಬೆಳೆಸೋಣ.
ಇದರಿಂದ ಏನು ಲಾಭವಿದೆ ಅಂತಂದ್ರೆ ಆಯುಷ್ಯಂ. ಇವತ್ತ ನಮ್ಮ ಆಯುಷ್ಯ 60ರಿಂದ 70 ವರ್ಷಕ್ಕೆ ಸೀಮಿತವಾಗಿ ಬಿಟ್ಟಿದೆ. ಅದರೊಳಗೆ ಎಷ್ಟು ಸಾಧನೆ ಆಗುತ್ತೆ ಗೊತ್ತಿಲ್ಲ. ಆ ಅಳಿದುಳಿದ ಆಯುಷ್ಯ ಇದು ಅತ್ಯಂತ ಯಶಸ್ವಿಯಾಗಿ ಸಾಧನಮಯವಾಗುವಂತಹ ಯೋಗ್ಯವಾದ ಆಯುಷ್ಯ ಸಿಗುವುದು ಈ ಜನಿವಾರ ಧಾರಣೆಯಿಂದ. ಆಯುಷ್ಯಂ ಬಲಂ, ವಿಶಿಷ್ಟವಾದ ಬಲ. ದಾನ ಮಾಡುವುದಕ್ಕೆ ಬಲ, ಯಜ್ಞ ಮಾಡುವುದಕ್ಕೆ ಬಲ, ವ್ರತ ನಿಯಮನ ತಪಸ್ಸು ಮಾಡುವುದಕ್ಕಾಗಿ ಬಲ, ಆಫೀಸಿಗೆ ಹೋಗುವುದಕ್ಕೆ ಬಲ, ಮನೆ ಕೆಲಸ ಮಾಡುವುದಕ್ಕೆ ಬಲ, ಎಲ್ಲದಕ್ಕೂ ಬಲ ಬೇಕು. ಬಲವಿಲ್ಲದೆ ಇದ್ದರೆ ದುರ್ಬಲನಿಂದ ಏನೂ ಆಗುವುದಿಲ್ಲ. ಆ ಬಲವನ್ನು ತಂದು ಕೊಡೋದು ಈ ಜನಿವಾರ. ಅದು ಬಲ, ಇನ್ಬಿಲ್ಟ್ ಆಗಿರುವಂತಹ ಬಲ. ಅದನ್ನು ಬೆಳೆಸುವುದು, ಅದನ್ನು ಪ್ರಜ್ವಲಿಸುವುದು ಈ ಜನಿವಾರ, ಈ ಯಜ್ಞೋಪವೀತ, ತದಂತರ್ಗತ ದೇವತೆಗಳು. ಆಯುಷ್ಯಂ ಬಲಂ ಆರೋಗ್ಯಂ, ಪ್ರತಿಮವಾಗಿರ್ತಕ್ಕಂಥ ಆರೋಗ್ಯವನ್ನು ತಂದುಕೊಡುತ್ತೆ, ಲವಲವಿಕೆಯನ್ನು ತಂದುಕೊಡುತ್ತೆ ಈ ಜನಿವಾರ. ಆಯುಷ್ಯಂ ಬಲಂ ಆರೋಗ್ಯಂ ಶ್ರಿಯ. ಇವತ್ತು ನಮಗೆ ಬೇಕಾಗಿದ್ದು ಐಶ್ವರ್ಯ, ಸಮೃದ್ಧವಾದ ಐಶ್ವರ್ಯ, ಸಾರ್ಥಕವಾದ ಐಶ್ವರ್ಯ. ಆ ಐಶ್ವರ್ಯವನ್ನು ತಂದುಕೊಡುವುದು ಈ ಜನಿವಾರ, ಜನಿವಾರಾಂತರ್ಗತರಾದ ದೇವತೆಗಳು. ಶ್ರಿಯ ಕಾಂತಿ, ಕಾಂತಿ ವಿಶಿಷ್ಟವಾದ ದೇಹದ ಕಾಂತಿ, ಸೌಲಕ್ಷಣ್ಯ, ಮುಖದ ಮೇಲೆ ಅಪ್ರತಿಮವಾದ ಲಕ್ಷಣ. ಇವತ್ತು ಅವಲಕ್ಷಣಗಳೇ ಹೆಚ್ಚಾಗಿದೆ. ಅವಲಕ್ಷಣ ನಮ್ಮ ದುಃಖಕ್ಕೆ ಕಾರಣವಾದರೆ ಸುಲಕ್ಷಣ ನಮ್ಮ ಸಮೃದ್ಧಿಗೆ ಕಾರಣವಾಗತ್ತೆ. ಆ ಸೌಲಕ್ಷಣ್ಯವನ್ನು ತಂದುಕೊಡೋದು ಈ ಜನಿವಾರ. ಶ್ರಿಯಕಾಂತಿ ಅರೋಗತ, ಯಾವ ರೋಗಗಳನ್ನು ತಂದುಕೊಡುವುದಿಲ್ಲ. ಆರೋಗ್ಯವಂತನಾಗಿರೋದು ಬೇರೆ, ರೋಗಗಳು ಬಾರದೇ ಇರುವಂತೆ ನೋಡಿಕೊಳ್ಳುವುದು ಬೇರೆ, ಬಾರದೇ ಇರೋದು ಬೇರೆ. ಹಾಗಾಗಿ ವಿಶಿಷ್ಟವಾಗಿರ್ತಕ್ಕಂಥ ಆರೋಗ್ಯ ಬರುವುದು ಈ ಜನಿವಾರದಿಂದ. ಅರೋಗತ ತಮಸ್ತು. ಆಯುಷ್ಯಂ ಬಲಮಾರೋಗ್ಯಂ ಶ್ರೇಯಃಕಾಂತಿ ಮರೋಗತ. ವಿಶೇಷವಾಗಿ ಹರಿ ತದ್ಭಕ್ತ ಸೇವಾಂಚ. ಬ್ರಾಹ್ಮಣ್ಯದ ಶ್ರೇಷ್ಠವಾದ ಗುರಿ ಅಂತಂದರೆ ಒಂದು ಗಾಯತ್ರಿ ಜಪ, ಇನ್ನೊಂದು ಭಗವಂತನ ಭಗವದ್ಭಕ್ತರ ಸೇವೆ. ಜಪದ ಸಿದ್ಧಿ, ದೇವರವರ ವಿಶಿಷ್ಟವಾದ ಸೇವೆ. ಇದುವೇ ಬ್ರಾಹ್ಮಣ್ಯದ ಮೂಲಭೂತವಾದ ಕಾರ್ಯ. ಇವತ್ತು ಈ ಮೂರು ನಮಗಾಗ್ತಾ ಇಲ್ಲ. 10 ಗಾಯತ್ರಿ ಜಪ ಮಾಡುವುದಕ್ಕೆ ಸಮಯವಿಲ್ಲ, 10 ನಿಮಿಷ ದೇವರ ಪೂಜೆ ಮಾಡುವುದಕ್ಕೆ ಮನಸ್ಸಿಲ್ಲ, ಮನೆಗೆ ಬ್ರಾಹ್ಮಣನನ್ನು ಕರೆದು ಊಟಕ್ಕೆ ಹಾಕಬೇಕು ಎನ್ನುವುದು ಗೊತ್ತೇ ಇಲ್ಲ. ಇವತ್ತಿನ ಜ್ವಲಂತವಾದ ಈ ಸಮಸ್ಯೆ ಇದೆ. ಬ್ರಾಹ್ಮಣ್ಯದ ಮೂಲಭೂತ ತತ್ವವೇ ಈ ಮೂರು. ಒಂದು ಗಾಯತ್ರಿ ಸಿದ್ಧಿ, ಇನ್ನೊಂದು ದೇವರ ಆರಾಧನೆ, ಇನ್ನೊಂದು ಭಗವದ್ಭಕ್ತರ ಸೇವೆ. ಈ ಮೂರು ನಮ್ಮಿಂದ ಆಗ್ತಾ ಇಲ್ಲ. ಇದು ಬಹಳ ಕೆಟ್ಟದಾದ ಪರಿಸ್ಥಿತಿ. ಇದರ ಪರಿಣಾಮಗಳು ಏನೆಲ್ಲ ಆಗಬಹುದೋ ಗೊತ್ತಿಲ್ಲ. ಸುನಾಮಿ ಬಂದ ಹಾಗೆ ಕೊಚ್ಚಿಕೊಂಡು ಹೋಗುತ್ತೆ ದೈವವನ್ನು ಈ ರೀತಿಯಾದ ಆರಾಧನೆಯನ್ನು ಮಾಡಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ದೈವ ನಮ್ಮ ಪರವಾಗಿ ಇಟ್ಟುಕೊಂಡಿದ್ದರೆ ನಾವು ಬದುಕ್ತೇವೆ, ನಾವು ಉಸಿರಾಡ್ತೇವೆ. ದೈವ ಏನಾದರೂ ನಮ್ಮ ವಿರುದ್ಧ ಬಂತು ಅಂತಾದರೆ ಹೆಸರಿಲ್ಲದ ಹಾಗೆ ನಾವು ಹೋಗಿಬಿಡ್ತೇವೆ. ಎಂತೆಂದರು ನಳಮಹಂದಾತರು ಏನಾದರೂ ಎಂಬುದಾಗಿ ಹೇಳ್ತಾರೆ. ದೊಡ್ಡ ರಾಜರುಗಳು ಹೆಸರಿಲ್ಲದೆ ಇದ್ದಾಗೆ ಹೋಗಿಬಿಡ್ತಾರೆ, ಕೊಚ್ಚಿಕೊಂಡು ಹೋಗಿಬಿಡ್ತಾರೆ ದೈವದ ಎದುರಿಗೆ. ನಾವು ಎಲ್ಲಿಯವರು? ಆದ್ದರಿಂದಾಗಿ ಭಕ್ತರ ಸೇವೆ ಅಲ್ಲ. ನಾವು ಕೃಷ್ಣಾಷ್ಟಮಿಯ ಆರಾಧನೆಯನ್ನು ಮಾಡ್ತೇವೆ, ವೈಭವದಿಂದ ಆಚರಣೆಯನ್ನು ಮಾಡ್ತೇವೆ. ಶ್ರೀಮಠ್ ಟೀಕಾಕೃತ್ಪಾದರ, ಗುರು ಸಾರ್ವಭೌಮರಾದ ಶ್ರೀಮಠ್ ಟೀಕಾಕೃತ್ಪಾದರ, ವ್ಯಾಸರಾಜರ, ವಾದಿರಾಜರ, ರಾಯರ, ರಘುತ್ತಮರ ವೈಭವದಿಂದ ಆರಾಧನೆಯನ್ನು ಮಾಡ್ತೇವೆ, ದೇವರ ಆರಾಧನೆಯನ್ನು ಮಾಡ್ತೇವೆ, ದೇವರ ಸೇವೆಯನ್ನು ಮಾಡ್ತೇವೆ. ಅಂತಂದರೆ ಬ್ರಾಹ್ಮಣ್ಯ ಉಳಿಸಿಕೊಳ್ಳದೇನೆ, ಗಾಯತ್ರಿ ಜಪವನ್ನು ಮಾಡದೇನೆ ಇವುಗಳನ್ನು ಎಷ್ಟು ಮಾಡಿದರೂ ಕೂಡ ಪೂರ್ಣವಾದ ಫಲವನ್ನು ತಂದುಕೊಡುವುದಿಲ್ಲ. ಆದ್ದರಿಂದಾಗಿ ಇವೆರಡು ಆಗಬೇಕು ಅಂತಂದರೆ ಗಾಯತ್ರಿ ಉಳಿಬೇಕು. ಗಾಯತ್ರಿ ಉಳಿದಾಗ ಇವೆರಡರ ಲಾಭ. ಇವೆರಡರನ್ನು ಉಳಿಸಿಕೊಂಡಾಗ ಗಾಯತ್ರಿ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಹೇ ಮತ್ಪ್ರಿಯ, ನನಗೆ ಅತ್ಯಂತ 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 ಪ್ರಿಯತಮನಾದ ಹೇ ಬ್ರಹ್ಮ ವಿಷ್ಣು ಮಹೇಶ್ವರ ಭಗವನ್. 3 ಮಂದಿ ಒಂದೇನು ಅಂತಂದ್ರೆ ಇನ್ನೊಂದು ಸಣ್ಣ ತತ್ವವನ್ನು ಹೇಳಿ ಮುಗಿಸ್ತೇನೆ.
ಬ್ರಹ್ಮದೇವರಲ್ಲಿ ಬ್ರಹ್ಮ ಎಂಬ ರೂಪವಿದೆ, ಶಿವನಲ್ಲಿ ಶಿವ ಎಂಬ ರೂಪವಿದೆ, ಸ್ವಯಂ ವಿಷ್ಣು ವಿಷ್ಣುವಾಗಿದ್ದಾನೆ. ನಾವಿಲ್ಲಿ 3 ದೇವತೆಗಳನ್ನು ಧಾರಣ ಮಾಡಿಲ್ಲ, 3 ಭಗವದ್ ರೂಪಗಳನ್ನೇ ಧಾರಣವನ್ನು ಮಾಡಿದ್ದೇವೆ. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ತಥ ಸ್ವಯಂ ವಿಷ್ಣು. ಆದ್ದರಿಂದಾಗಿ ಬ್ರಹ್ಮ ಎಂಬ ಭಗವಂತನ ರೂಪ ಬ್ರಹ್ಮಾಧಿಷ್ಠಾನನಾದ ಬ್ರಹ್ಮದೇವರು, ಶಿವ ಎಂಬ ಭಗವದ್ ರೂಪ ಶಿವಾಧಿಷ್ಠಾನವಾದ ಅಧಿಷ್ಠಿತವಾದ ಶಿವ ಎಂಬ ರೂಪ ಸ್ವಯಂ ವಿಷ್ಣು. ಈ 3 ಜನ ಏನಾಗಿದ್ದಾರೆ ಅಂತಂದ್ರೆ ಮತ್ಪ್ರಿಯ, ನನಗೆ ಅತ್ಯಂತ 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 ಪ್ರಿಯತಮರಾಗಿದ್ದಾರೆ. ಪ್ರಿಯರಾದವರ ಕಾರ್ಯವೇನು ಅಂತಂದ್ರೆ ನಿಮಗೆ ಪ್ರೀತಿಯಾಗುವಂಥ ಕಾರ್ಯಗಳನ್ನೇ ನನ್ನಿಂದ ಮಾಡಿಸಬೇಕು. ನಿಮಗೆ ಪ್ರೀತಿಯಾಗುವ ಕಾರ್ಯವ್ಯಾವುದು? ಒಂದು ಗಾಯತ್ರಿ ಜಪ ನಿಮಗೆ ಪ್ರೀತಿಯಾಗತ್ತೆ. ಎರಡನೇದ್ದು ದೇವರ ಭಕ್ತರ ಪೂಜೆಯಿಂದ ನಿಮಗೆ ಪ್ರೀತಿಯಾಗತ್ತೆ. ಇನ್ನು 3ನೇದ್ದು ನಾನು ಸಂಪೂರ್ಣ ಭೂಯಿಷ್ಠನಾಗೋದ್ರಿಂದ ನಿಮಗೆ ಪ್ರೀತಿಯಾಗತ್ತೆ. ಆದ್ದರಿಂದಾಗಿ ಹೇ ಮತ್ಪ್ರಿಯ, ಅತ್ಯಂತ ಪ್ರಿಯತಮನಾದ ಹೇ ಭಗವನ್, ನಿಮಗೆ ಪ್ರೀತಿಯಾಗುವಂಥ ಕಾರ್ಯಗಳನ್ನೇ ಮಯಾಕಾರಯ ನನ್ನಿಂದ ಮಾಡಿಸಿ, ಅರ್ಥಾತ್ ಅನಾದಿ ಕಾಲದಿಂದ ಬಂದ ಇನ್ನು ಅನಂತ ಕಾಲದವರೆಗೆ ಇರುವಂತಹ ಬ್ರಾಹ್ಮಣ್ಯದ ಹಿಂದಿನ ಜವಾಬ್ದಾರಿ, ಮುಂದೆ ಜವಾಬ್ದಾರಿ ಎರಡನ್ನೂ ನನಗೆ ಇಂದು ಹೊರೆಯುವಂತೆ ಮಾಡಿ ನನ್ನ ಬ್ರಾಹ್ಮಣ್ಯವನ್ನು ಉಳಿಸಿ, ನನ್ನ ನೆಕ್ಸ್ಟ್ ಜನರೇಷನ್ಗೆ ಬ್ರಾಹ್ಮಣ್ಯ ಉಳಿಸುವ ಹಾಗೆ ಮಾಡಿ, ನಾನಾ ತರಹದ 12 ಅಲ್ಲದೇನೆ ಇನ್ನು ಅನೇಕ ಸದ್ಗುಣಗಳಿಂದ ಭೂಯಿಷ್ಠನನ್ನಾಗಿ ಮಾಡಿ, ಗುಣವಂತನನ್ನಾಗಿ ಮಾಡಿ. ಎರಡನೇದ್ದು, 3ನೇದ್ದು ವಿಷ್ಣು ವಿಶಿಷ್ಟವಾದ ತತ್ವಜ್ಞಾನವನ್ನು ಕೊಡುವ ಮುಖಾಂತರ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವವನಾಗೋ ಭಗವನ್ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವಂಥ ಶ್ರೇಷ್ಠವಾದ ದಾರಿ ಅಂತಂದರೆ ಇದು ಜನಿವಾರ ಧಾರಣವನ್ನು ಮಾಡಿಕೊಳ್ಳುವುದು. ಆದ್ದರಿಂದಾಗಿ ಪುನಃ ಪ್ರಾರ್ಥನೆಯನ್ನು ಮಾಡ್ತೇನೆ, ಕೈ ಮುಗಿದು ಬೇಡಿಕೊಳ್ತೇನೆ. ಯಾರು ಈಗ ಜನಿವಾರವನ್ನು ಹಾಕಿಕೊಂಡಿದ್ದೀರಿ ಅವರಿಗೆಲ್ಲರಿಗೂ ನನ್ನ ದಂಡವತ್ ಪ್ರಣಾಮಗಳು. ಯಾರಿಗೆ ಕೈಲಾಗಿಲ್ಲ, ಅನಾನುಕೂಲತೆಗಳು ಎದುರಾಗಿದೆ, ಆಲಸ್ಯವೆದುರಾಗಿದೆ, ಏನೋ ಸಮಸ್ಯೆಗಳಾಗಿದೆ, ದಯಮಾಡಿ ನಾಡದ್ದು ಯಜುರ್ವೇದದ ಉಪಕರ್ಮದ ದಿನದಂದಾದರೂ ಹಾಕಿಕೊಳ್ಳಲಿಕ್ಕೇ ಬೇಕು. ನಮ್ಮ ಬ್ರಾಹ್ಮಣ್ಯ ಉಳಿಯತ್ತೆ. ಈ ಕಳಕಳಿ ಅತ್ಯಂತ ಕಳಕಳಿಯ ವಿಜ್ಞಾಪನೆ. ಇದು ಎಲ್ಲರ ಹಿರಿಯರಲ್ಲೂ ಇದೆ. ಅದು ನಮ್ಮ ಹುಡುಗರಲ್ಲಿ ನಾವು ಬಿತ್ತಬೇಕಾಗಿದೆ, ಹುಡುಗರಲ್ಲಿ ಬೆಳೆಸಬೇಕಾಗಿದೆ. ಆದ್ದರಿಂದಾಗಿ ಈ ದೊಡ್ಡದಾದ ಜವಾಬ್ದಾರಿಯೊಳಗೆ ನೀವೆಲ್ಲರೂ ಯಾರೆಲ್ಲ ಇವತ್ತು ಜನಿವಾರ ಹಾಕಿಕೊಂಡಿದ್ದೇವೆ ನಾವೆಲ್ಲರೂ ಕೈ ಜೋಡಿಸೋಣ. ಯಾರು ಹಾಕಿಲ್ಲ ಅವರಿಗೆ ಚೆನ್ನಾಗಿ ಪ್ರೇರಣೆಯನ್ನು ಮಾಡಿ ಜನಿವಾರ ಹಾಕಿಕೊಳ್ಳುವುದಕ್ಕಾಗಿ ನಾಡದ್ದಾದರೂ ಪ್ರೇರಣೆ ಮಾಡಿ ಕೊಟ್ಟು ಕಳಿಸೋಣ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್, ಬ್ರಹ್ಮದೇವರ ಧಾರಣೆಯನ್ನು ಮಾಡುವ ಪರಮ ಪವಿತ್ರವಾದ ಈ ಯಜ್ಞೋಪವೀತ, ಇದನ್ನು ಆಯುಷ್ಯ ಬಲ ಆರೋಗ್ಯಗಳಿಗಾಗಿ ನಾನು ಧಾರಣೆಯನ್ನು ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಆ ಯಜ್ಞೋಪವೀತ ಅಂತರ್ಗತನಾದ ಶಿವಾಂತರ್ಯಾಮಿಯಾದ ಬ್ರಹ್ಮದೇವರ ಅಂತರ್ಯಾಮಿಯಾದ ವಿಷ್ಣುವಿನಿಂದ ಅತ್ಯಂತ ಅಭಿನ್ನ ಸ್ವರೂಪರಾದ ಬ್ರಹ್ಮ ಶಿವ ಎಂಬ ಭಗವಂತನ ರೂಪಗಳು, ತದಾತ್ಮಕವಾದ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣ, ಸ್ವಯಂ ವಾಮನ ರೂಪಿಯಾದ ನಾರಾಯಣ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ, ಪ್ರೇರಣೆಯನ್ನು ಮಾಡಲಿ, ಪ್ರಚೋದನೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಈ ಉಪನ್ಯಾಸದಿಂದ ಯಾರಿಗೂ ನಿಂದಿಸುವ ಬೈಯುವ ಉದ್ದೇಶ ಸುತರಾಮಿಲ್ಲ. ಜಾಗೃತಿ ಹುಟ್ಟಬೇಕು, ಇದುವೇ ನನ್ನ ಉದ್ದೇಶವಾಗಿದೆ. ಆದ್ದರಿಂದಾಗಿ ನಾವೆಲ್ಲರೂ ಜಾಗೃತರಾಗೋಣ, ಜಾಗೃತಿಯನ್ನು ಬೆಳೆಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.